ಕಾಲ್ಡ್ ಪೇರೆಂಟ್ಸ್, ಇದಕ್ಕೆ ನೀವು ಆನ್ಸರ್ ಕೊಡ್ಲೇಬೇಕು. ಯಾರೆಲ್ಲ ಎಲ್ಲಾರು ಹಾಗೆ ಇರಲ್ಲ ಅನ್ನೋರು ಕೂಡ ನನ್ಗೆ DM ಮಾಡಿ. ಸೋ ಕಾಲ್ಡ್ ಪೇರೆಂಟ್ಸ್, ಯಾಕೆ ಸೋ ಕಾಲ್ಡ್ ಕರಿತಿದ್ದೀನಿ ಅಂತಂದ್ರೆ, ಇವ್ರು ಮಾಡೋ ಅಂತ ಮದುವೆಗಳೇನಿರುತ್ತಲ್ಲ, ಅರೇಂಜ್ ಮ್ಯಾರೇಜ್, ಸೋ ಕಾಲ್ಡ್ ಅರೇಂಜ್ ಮ್ಯಾರೇಜ್ ಇರುತ್ತಲ್ಲ, ಇವ್ರು ಮಾಡಿದ್ರೆ ತನ್ನ ಮಕ್ಕಳಿಗೆ, ಆಗ ಅವ್ರ ಮಕ್ಳ ಲೈಫ್ ಏನಾದ್ರು ಹಾಳಾದ್ರೆ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗಿರುತ್ತೆ ಅಂತ ಅಂತಾರೆ. ಅದೇ ಹುಡುಗಿನೋ ಹುಡುಗನೋ ಅವ್ರ ಪ್ರೀತಿ ಮಾಡಿ ಮದ್ವೆ ಆದ್ರೆ ನೀನ್ ಮಾಡ್ಕೊಂಡಿದ್ದಲ್ವಾ, ನಿನ್ ಅರೆ ಬರ ನೀನ್ ಹೆಂಗಿದ್ರು ಅನ್ಭೋಗ್ಸು ಅಂತಾರೆ. ಅಂದ್ರೆ ಇವ್ರು ಮಾಡಿದ್ರೆ ದೇವ್ರಿಗೆ ಒಪ್ಸ್ಬಿಡ್ತಾರೆ. ಬಟ್ ಇವ್ರು ಅವ್ರ ಇಷ್ಟಪಟ್ಟು ಮದ್ವೆ ಆದ್ರೆ ಹುಡ್ಗ ಹುಡುಗಿ, ಅವ್ರು ಅದನ್ನ ತಗೊಬಂದು ತಲೆಗೆ ತುಂಬಿಸ್ತಾರೆ. ನೀನ್ ಮಾಡ್ಕೊಂಡಿದ್ದು ನಿನ್ ತಪ್ಪು, ನಾನು ಅವತ್ತು ಹೇಳ್ದೆ ನೀನ್ ಮಾಡಿಲ್ಲ ಅಂತ. ಅಂದ್ರೆ ಅವಾಗ ಹೇಳ್ಬೋದಲ್ಲ ದೇವ್ರು ಮಾಡಿರೋದಂತ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ನಿಮ್ಗೆ ರೆಡಿ ಇರಲ್ಲ. ಯಾಕಂತಂದ್ರೆ ನಿಮ್ ಸೊಸೈಟಿಗೆ ಹಂಗ್ ತುಂಬಿಡ್ತಾರೆ. ಸೋ ಕಾಲ್ಡ್ ಪೇರೆಂಟ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಟ್ ನೀವ್ ಮಾಡೋ ತಪ್ಪಿಂದ ಎಷ್ಟೋ ಹೆಣ್ಮಕ್ಳ ಲೈಫ್ ಹಾಳಾಗ್ತಿದೆ, ಎಷ್ಟೋ ಗಂಡ್ ಮಕ್ಳ ಲೈಫ್ ಹಾಳಾಗ್ತಿದೆ, ಎಷ್ಟೋ ಜನ ಸಾಯ್ತಿದ್ದಾರೆ ನೀವ್ ಮಾಡೋ ಒಂದೇ ಒಂದು ಡಿಸಿಷನ್ ಇಂದ. ದಯವಿಟ್ಟು ಹೇಳ್ತೀನಿ, ಎಲ್ಲಾ ಪೇರೆಂಟ್ಸ್ಗೂ ಅಷ್ಟೇ, ನಿಮ್ಮ ಒಂದು ಮೈಂಡ್ ಸೆಟ್ ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ನೀವ್ ಮಾಡಿಬಿಟ್ರೆ ಸರಿ, ಅವಾಗ ಲೈಫ್ ಹಾಳಾಗ್ಬಾರ್ದು. ಬಟ್ ಇನ್ನೊಬ್ರು ಅವ್ರು ಇಷ್ಟಪಟ್ಟು ಮಾಡ್ಕೊಂಡ್ಬಿಟ್ರೆ ಹಾಳಾದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಅವ್ರ ಮನ್ಸಿಗೆ ಅವ್ರಿಗೆ ಬ್ಲೈಮ್ ಮಾಡೋದು ಸರಿಯಲ್ಲ. ನೀವು ಮಾಡ್ದಾಗೂನು ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದ್ರೆ ನೀವು ಮಕ್ಕಳನ್ನ ಹೇರಬೇಕು. ಇಲ್ಲ ಅಂತ ಅಂದ್ಮೇಲೆ ಮಕ್ಕಳೇ ಮಾಡ್ಕೋಬಾರ್ದು. ನಿಮ್ ಮಾತೇ ಕೇಳಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಹಂಗಂತ ನಾನೇನು ತೀರಾ ಹೇಳ್ತಿಲ್ಲ. ಬಟ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ, ಅವ್ರಿಗೂ ಒಂದ್ ಸ್ವಲ್ಪ ಡಿಸಿಷನ್ ತಗೋ ಒಂದು ಫ್ರೀಡಮ್ ಕೊಡಿ. ಅದನ್ನೇ ಕೊಡಲ್ಲ ನೀವು. ಎಲ್ಲದಕ್ಕೂ ಇಷ್ಟ ಟೈಮ್ ಆಯ್ತು ಮನೆಗ್ ಬಾ, ಇಷ್ಟ ಟೈಮ್ ಆಯ್ತು ಎಲ್ಲಾ ಇದ್ದವ್ರು ನಿಮ್ ಹತ್ರ ಎಲ್ಲಿ ಓಪನ್ ಆಗಿ ಫ್ರೀ ಆಗಿ ಮಾತಾಡ್ತಾರೆ, ಇನ್ನೆಲ್ಲಿ ಓಪನ್ ಆಗಿ ಅವ್ರು ಓಪನ್ ಅಪ್ ಆಗ್ತಾರೆ ಚಿಲ್ಡ್ರನ್ಸ್ ನಿಮ್ ಹತ್ರ. ಸೋ ಕಾಲ್ಡ್ ಪೇರೆಂಟ್ಸ್, ನಾನು ಹೇಳೋದು ಇಷ್ಟನೇ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗಿರೋ ಜೊತೆ ಮದ್ವೆ ಆಗಿ ಮಾಡಕ್ ಬಿಡಿ, ಇಲ್ಲಾಂದ್ರೆ ಮಾಡ್ಕೊಡಿ. ಅದನ್ನ ಬಿಟ್ಬಿಟ್ಟು ಅವ್ರ ತುಂಬಿಸೋದಲ್ಲ, ನೀನ್ ಮಾಡ್ಕೊಂಡಿದ್ಯಾ, ನೀನ್ ಅನ್ಭವಿಸು, ನೀನ್ ಮಾಡ್ಕೊಂಡಿದ್ಯಾ ಅನ್ಭವಿಸು, ಅದು ಸರಿಯಲ್ಲ. ಅದು ಹೇಳ್ಬೇಕು ಅನ್ಸ್ತಾ ಹೇಳಿದೀನಿ. ಇದು ಏನಾದ್ರು ನಿಮ್ಗೆ ಏನಾದ್ರು ನೋವಾಗಿದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಜ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಇದು ಬಂದು ಎದೋ ಓದಿತಾರಂತಾರಲ್ಲ, ಹಂಗೆ ನಾನು ಹೇಳ್ಬೇಕು ಅನ್ಸ್ತು ಹೇಳಿದೀನಿ. ಅದ್ರ ಮೇಲೆ ನಿಮ್ ಇಷ್ಟ. ಥ್ಯಾಂಕ್ ಯು.